ಮುಂಚೆ ಆರ್ಗನೈಸರ್ಸ್ ಕೇಳಿದ್ರು ಸರ್ ಲೋಕೇಶ್ ತ್ರೀ ಟೂ ಒನ್ ಗೋ. Okay, next category, boys. Boys, Under 6 boys. careful about see. ಯಾರು ಬೀಳು. Three, two, one, go. ನಿಧಾನ. go Dax go. ಇಂದು ನಮ್ಮ ಮೈಸೂರಿನ ಒಂದು ಸುಂದರವಾದಂತಹ ಮಾನಸ ಗಂಗೋತ್ರಿ ಏನೋ ವಾತಾವರಣ ಇದೆ. ಇಲ್ಲಿ ಮಕ್ಕಳಿಗೆ ಒಂದು ಸೈಕ್ಲಿಂಗ್ ಪಂದ್ಯಾವಳಿಯನ್ನು ನಮ್ಮ ಮೈಸೂರು ಸೈಕ್ಲಿಂಗ್ ಅಸೋಸಿಯೇಷನ್ ಇದೆ, ನಂತರ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಈ ಸಂಸದರ ಕ್ರೀಡಾ ಮಹೋತ್ಸವ, ಇದರ ಮೂರು ಯತ್ನಗಳಿದ್ದಾವೆ. ಮೂಲಕ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮಕ್ಕಳಿಗೆ ಸೈಕ್ಲಿಂಗ್ ಅನ್ನೋ ಒಂದು ವ್ಯಾಯಾಮ, ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಒಳ್ಳೆಯ ಒಂದು ವ್ಯಾಯಾಮ ಪದ್ಧತಿ, ಅದಕ್ಕೆ ಒಂದು ಪ್ರೇರಣೆ ಕೊಡೋ ದಿಕ್ಕಿನಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಇವತ್ತು ನಾವು ಏರ್ಪಡಿಸಲಿಕ್ಕೆ ಒಂದು ಸೌಭಾಗ್ಯ ಸಿಕ್ಕಿದೆ. ಇಲ್ಲಿ ಸಂಸದರ ಕ್ರೀಡಾ ಮಹೋತ್ಸವ, ಇದು ನಮ್ಮ ಸಂಸದೀಯ ಕ್ಷೇತ್ರದಲ್ಲಿ ಕ್ರೀಡೆ ಪಂದ್ಯಾವಳಿಗಳನ್ನು ನಾವು ಏರ್ಪಡಿಸಬೇಕಾಗಿದೆ. ದೇಸಿ ಕ್ರೀಡೆಗಳು ಮತ್ತು ಸಾಮಾನ್ಯ ಕ್ರೀಡೆಗಳಿಗೆ ನಾವು ಪ್ರೋತ್ಸಾಹ ಕೊಡೋ ಒಂದು ದೃಷ್ಟಿಯಲ್ಲಿ ಇಂಥ ಒಂದು ಒಳ್ಳೆ ಪಂದ್ಯಾವಳಿ ಮಾಡೋ ಮೂಲಕ ಇವತ್ತು ಸಮಸ್ತ ನಿವಾಸಿಗಳಿಗೆ ಮುಂಬರೋ ಪೀಳಿಗೆಯಲ್ಲಿ ಒಂದು ಕ್ರೀಡೆ ಒಂದು ಪ್ರೋತ್ಸಾಹ ಮತ್ತು ಕ್ರೀಡೆಗಾಗಿ ಒಂದು ಒಳ್ಳೆ ವ್ಯವಸ್ಥೆ ಬರ್ತಾ ಇದೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಜೊತೆಗೆ ಅವರು ಕೂಡ ಬಂದು ಭಾಗವಹಿಸುವಂಥ ದಿಕ್ಕಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಒಲಿಂಪಿಕಲ್ಲಿ ನಮ್ಮ ಆಟಗಾರರು ಬರಬೇಕು, ಚಿನ್ನ ಗೆಲ್ಲಬೇಕು, ಅದೆಲ್ಲರೂ ನಮ್ಮ ಗುರಿ. ವಿಶ್ವಮಟ್ಟದಲ್ಲಿ ನಮಗೆ ಭಾರತೀಯರು ನಮ್ಮ ಕ್ರೀಡೆಯನ್ನು ಪ್ರತಿನಿಧಿಸುವಂಥ ಸಂದರ್ಭದಲ್ಲಿ ಬರೀ ಪ್ರತಿನಿಧಿಸೋದಲ್ಲ, ನಾವು ವಿಜೇತರು ಕೂಡ ಆಗಬೇಕಾಗಿದೆ, ಅದು ಕೂಡ ಮುಖ್ಯ. ಸೊ ಆ ದಿಕ್ಕಿನಲ್ಲಿ ನಾವು ಮುಂದುವರಿಬೇಕಾಗಿರೋದು ಅತಿ ಅವಶ್ಯ. ಭಾರತೀಯರಲ್ಲಿ ಒಳ್ಳೆ ಪ್ರತಿಭೆ ಇದೆ, ಒಳ್ಳೆ ಪ್ರತಿಭಾನ್ವಿತ ವ್ಯಕ್ತಿಗಳಿದ್ದಾವೆ, ಅವರೆಲ್ಲರಿಗೂ ಕೂಡ ಒಂದು ವೇದಿಕೆ ಕೊಡಬೇಕಾಗಿದೆ. ಮತ್ತು ಸಮಸ್ತ ಭಾರತೀಯರಲ್ಲಿ ಒಂದು ಕ್ರೀಡೆಯ ಅಭ್ಯಾಸ ಇದೆ, ಅದನ್ನ ಹೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಫಿಟ್ ಇಂಡಿಯಾ ಮತ್ತು ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋದಕ್ಕೆ ಇದು ಒಳ್ಳೆಯ ಒಂದು ಸಹಾಯ ಆಗುತ್ತೆ ಅಂತ ನನ್ನ ಭಾವನೆ. ಸಂಸದರ ಕ್ರೀಡಾಕೂಟ ಅಲ್ಲಿ ಬ್ಯಾಡ್ಮಿಂಟನ್ ಅಲ್ಲಿ ಮಾಡಿದ್ರಿ, ಇವಾಗ ಸೈಕ್ಲಥಾನ್ ಮತ್ತೆ ಮೈಸೂರಿನ ಇನ್ನಷ್ಟು ಈಗ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ನಂತರ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಈ ಹಗ್ಗ ಜಗ್ಗಾಟ ಮಾಡಬೇಕು ಅಂತ ಅವರೇ ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ನಂತರ ಮೈಸೂರಿನಲ್ಲಿದ್ದೇ ಒಂದು ಕುಸ್ತಿಯನ್ನು ನಾವು ಸಾಮಾನ್ಯವಾಗಿ ಮೈಸೂರಿಗೆ ಅಷ್ಟೊಂದು ಸಂಬಂಧ ಇರುವಾಗ ಅದರದ್ದು ಕೂಡ ಒಂದು ಪಂದ್ಯಾವಳಿ ಮಾಡಬೇಕು ಅಂತ ನಮ್ಮ ಆಸೆ. ಜೊತೆಗೆ ಕೊಡಗುನು ಕೂಡ ನಾವು ಇವತ್ತು ಪ್ರತಿನಿಧಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ಅಲ್ಲಿ ಹಾಕಿ ಮತ್ತು ವಾಲಿಬಾಲನ್ನು ಮಾಡುವಂಥದ್ದು ಗುರಿ ಇಟ್ಟಿದ್ದೀವಿ. ಮೈಸೂರು ಕುಸ್ತಿ ತವರು, ಈ ಮೈಸೂರು ವಿಭಾಗದಲ್ಲಿ ಹೆಚ್ಚು ಕಡಿಮೆ 8 ಜಿಲ್ಲೆಗಳು ಬರ್ತವೆ. ಒಬ್ಬರು ಕುಸ್ತಿ ಕೋಚ್ ಇಲ್ಲ, ಮತ್ತು ಕುಸ್ತಿಗಾಗಿ ನಿರ್ಮಾಣ ಮಾಡಿದಂಥ ಕ್ರೀಡಾಂಗಣ ಉದ್ಘಾಟನೆ ಮಾಡಿದ್ದು ಅಷ್ಟೇ, ನಂತರ ಬಳಕೆನೇ ಆಗ್ತಾ ಇಲ್ಲ. ನನ್ನ ರಾಜ್ಯ ಸರ್ಕಾರದ ಹೊಣೆ ಅದು. ಕ್ರೀಡೆ ಎಲ್ಲ ರಾಜ್ಯ ಸರ್ಕಾರ ಮೂಲಕನೇ ಅನುಷ್ಠಾನ ಆಗೋದು. ಕೇಂದ್ರದಿಂದ ನಾವು ಒಂದು ವ್ಯವಸ್ಥೆ ಮಾಡ್ಬೋದು, ಹಣ ಕೊಡ್ಬೋದು, ಆದರೆ ಅದು ಈ ರಾಜ್ಯ ಯಾವ ದಿಕ್ಕಿನಲ್ಲಿ ಹೋಗುತ್ತೆ, ಯಾವ ಒಂದು ದೃಷ್ಟಿ ಮೇರೆಗೆ ಈ ಒಂದು ಕ್ರೀಡೆ ವ್ಯವಸ್ಥೆಯನ್ನು ಅವರು ಸೃಷ್ಟಿಸಿದ್ದಾರೆ ಅಥವಾ ಸೃಷ್ಟಿಸುತ್ತಾರೆ ಅಂತ ಅವರು ತೀರ್ಮಾನ ಮಾಡಬೇಕಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ನಾನೇನು ರಾಜಕೀಯ ಮಾಡೋಕ್ಕೆ ಹೇಳ್ತಾ ಇಲ್ಲ, ಆದರೆ ಸಂಪೂರ್ಣವಾಗಿ ಹಣ ಇಲ್ಲ, ಹಣದ ಕೊರತೆ ಇದೆ. ಸೊ ಆ ಹಣದ ಕೊರತೆಯಲ್ಲಿ ಇಂಥ ಇಲಾಖೆಗಳು, ಬರೀ ನಿಮ್ಮ ಕ್ರೀಡೆ ಇಲಾಖೆ ಅಲ್ಲ, ನಮ್ಮ ಪುರಾತತ್ವ ಇಲಾಖೆ ಇರ್ಬೋದು, ಅನೇಕ ಸಣ್ಣ ಇಲಾಖೆಗಳು, ಭಾಳ ಮಹತ್ವವಾದಂಥ ಇಲಾಖೆಗಳು
ಎಲ್ಲೂ ಫಂಡಿಂಗ್ ಇಲ್ಲ, ಸಂಬಳಗಳು ಕೊಡ್ತಾ ಇಲ್ಲ. ಇಂಥ ಒಂದು ಬಹಳ ಗಂಭೀರವಾದಂಥ ಸಮಸ್ಯೆ ಸೃಷ್ಟಿಯಾಗಿದೆ. ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಇಂಥ ಒಂದು ಒಳ್ಳೊಳ್ಳೆ ಏನು ಸಮಾಜಕ್ಕೆ ಕಲೆ ತರುವುದು, ಸಮಾಜಕ್ಕೆ ಒಂದು ಏನು ಆರೋಗ್ಯಕರ ಇರಲಿಕ್ಕೆ ಏನು ಪ್ರೇರಣೆ ಕೊಡುವಂಥದ್ದು ಇಲಾಖೆಗಳು ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿರ್ತಕ್ಕಂಥದ್ದು ಆಗ್ತಾ ಇಲ್ಲ.